25 ವರ್ಷಗಳಿಂದ ಆಸ್ತಮಾ ವ್ಯಾಧಿಯಿಂದ ಬಳಲುತ್ತಿದ್ದವರು 1 ತಿಂಗಳ ಚಿಕಿತ್ಸೆಯ ನಂತರ. ನನ್ನ ಹೆಸರು ಗೌರಮ್ಮ. ನಾವು ಮಂಡ್ಯದಿಂದ ಬಂದಿವಿ. ನಮ್ಗೆ 54 ವರ್ಷ. ಉಸಿರಾಟಕ್ಕೆ ಜಾಸ್ತಿ ತೊಂದ್ರೆ ಹೋಗಕ್ಕೆ ತಿರ್ಗಾಡೋಕೆ ಬರೀ ಕೈ ಬರೋಕ್ಕೂ ಆಗೋಕಿದಿಲ್ಲ. ಎಲ್ಲ ಉಸಿರಾಟನೇ ಜಾಸ್ತಿ ತೊಂದರೆ. ಅದೊಂದು 25 ವರ್ಷ ಆಗದೆ ಬಂದು ಸ್ವಲ್ಪ ದೂರ ಓಡಾಡಿದ್ರು ತೊಂದರೆ ಜಾಸ್ತಿ. ಉಸಿರಾಟಕ್ಕೆ ತೊಂದರೆ ಬರ್ತದೆ. ಉಸಿರಾಟ ಜಾಸ್ತಿ ಆದಾಗ ನಿಂತ್ಕೊಂಡು ನಡಿಬೇಕು. ನಾನು ಇಷ್ಟಿಷ್ಟೇ ದೂರಕ್ಕೆ ಇನ್ನೆಲ್ಲೂ ಹೋಗೋಕ್ಕಾಗೋದಿಲ್ಲ. ಬೇರೆ ಕಡೆ ಎಲ್ಲ ತೋರಿದೋ ಅಲ್ಲಿ ನಿಮ್ಗೆ ಇರೋವರೆಗೂ ಇದೋ ಮಾತ್ರೆ ತಗೊಳ್ಳೇಬೇಕು ಅಂತ ತೋರವ್ರೆ. ಅದು ಮಾತ್ರೆ ತಗೊಂಡು ಒಳಗೆ ಕಳ್ಕೊಳ್ಳೋದು. ಗಿಸಿನ್ ಎಲ್ಲ ಕೊಟ್ಟವ್ರೆ. ಅದು ಹಾಕೊಂಡು ತೊಳೆ ಕಳ್ಕೊಂಡು ಅದು ಎತ್ತೆಸಿದು ಟಿವಿಲಿ ನೋಡ್ಕೊಂಡು ತಿಳ್ಕೊಂಡು ಇಲ್ಲಿಗೆ ಬಂದು ತೋರಿರೋದು. ನಾವು ಇಲ್ಲಿಗೆ ಮೈಸೂರು ಆಸ್ಪತ್ರೆಗೆ ಬಂದು ನಾಡಿ ಮುಟ್ಟು ನೋಡಿದ್ರು. ಇಲ್ಲೆಲ್ಲ ಟೆಸ್ಟ್ ಮಾಡಿದ್ರು. 1 ತಿಂಗಳು ಔಷಧಿ ತಗೊಂಡೋಗ್ರಿ ಅಂತ ಹೇಳಿದ್ರು. ಇಲ್ಲಿಗೆ ಬಂದು ಔಷಧಿ ತಗೊಂಡೆ. 1 ತಿಂಗಳು ಮೆಡಿಸಿನ್ ತಗೊಂಡೆ. ಪರವಾಗಿಲ್ಲ. ಈಗ ಒಂದು ಸ್ವಲ್ಪ ಓಡಾಡ್ಬೋದು. ಒಂದು ಸ್ವಲ್ಪ ಏನೂ ತೊಂದರೆ ಇಲ್ಲ. ಬೇರೆ ಕಡೆ ತೋರಿದ್ಮೇಲೆ ಮಿಷಿನ್ ಕೊಟ್ಟಿದ್ರು. ಮಾತ್ರೆ ಹಾಕೊಂಡು ಎಳ್ಕೊಳ್ಳೋದ. ಇಲ್ಲಿ ಆಸ್ಪತ್ರೆಗೆ ಬಂದ್ಮೇಲೆ ಈಗ ದಿನ ಎಳ್ಕೊತಿದೆ. ಆಗ ಈಗ ಕಮ್ಮಿ ಮಾಡಿವ್ನಿ. ಅದ ಗುಣ ಕಾಣ್ತಾ ಇದೆ. RJ6 ಆಸ್ಪತ್ರೆಗೂ ಡಾಕ್ಟ್ರಿಗೂ ಧನ್ಯವಾದ. RJR ಹೆರ್ಬಲ್ ಹಾಸ್ಪಿಟಲ್ಸ್ 9962280003